ಎವ್ರಿವನ್, ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಮಗೆ ವೈವಾ ಎಕ್ಸಾಮ್ ಇತ್ತು. ಸೊ ಎಲ್ಲರೂ ಚೆಂದ ರೆಡಿಯಾಗಿ ಫೋಟೋ ಸೆಷನಿಗೆ ಬಂದು ನಿಂತ್ಕೊಂಡಿದ್ದೀವಿ. ಎಲ್ಲ ಸೆಟಪ್ ಮಾಡ್ಕೋಬೇಕಾಗಿತ್ತು. ನಮ್ಮ ರಿಜಿಸ್ಟರ್ ನಂಬರ್ಗಳನ್ನ ನೋಡಿಕೊಂಡು ಆ ಕ್ಲಾಸ್ ರೂಮ್ಗೆ ಬಂದು ಎಲ್ಲ ಮಾಡೆಲ್ಗಳನ್ನ ನಾವು ಸರಿ ಮಾಡಿಕೊಂಡು ಎಲ್ಲೆಲ್ಲಿ ಏನೇನು ಇಟ್ಕೋಬೇಕು ಅದನ್ನೆಲ್ಲ ನೀಟಾಗಿ ಸೆಟಪ್ ಮಾಡ್ತಾಯಿದ್ವಿ ಇನ್ವಿಜಿಲೇಟರ್ಸ್ ಬರೋ ತನಕ. ಸೊ ಎಲ್ಲರೂ ಅವ್ರವ್ರ ಬೆಂಚಲ್ಲಿ ನೀಟಾಗಿ ಸೆಟಪ್ ಮಾಡ್ಕೊಳ್ತಾ ಇದ್ರು. ಪಾಪ ಸ್ಟೋರಿನೇ ಹೇಳಲಿಲ್ಲ, ನರ್ವಸ್ ಆಗಿಬಿಟ್ಟು ಸೈಲೆಂಟ್ ಆಗಿಬಿಟ್ಟು ನನ್ನ ಸ್ಟೋರಿ ಹೇಳಿಲ್ಲ ಅಂತಿದ್ದಾಳೆ. ಪಾಪ ಹುಡುಗಿ ಕಾಯ್ತಿದ್ದಾಳೆ. ಪಾಪಚ್ಚೆ. ಹಾಫ್ ಪಾರ್ಟ್ ಆಫ್ ಎಕ್ಸಾಮ್ನ ಮುಗಿಸಿ ಎಲ್ಲರೂ ಊಟ ಮಾಡೋದಕ್ಕೆ ಅಂತ ಬಂದ್ವಿ. ಇನ್ಸ್ಟಿಟ್ಯೂಟ್ ಕಡೆಯಿಂದನೇ ನಮಗೆ ಊಟ ಎಲ್ಲ ಅರೇಂಜ್ ಆಗಿತ್ತು. ಸೊ ತುಂಬ ಚೆನ್ನಾಗಿತ್ತು ಊಟ. ಡ್ರೈ ಜಾಮೂನ್ ಕೂಡ ಇನ್ಕ್ಲೂಡ್ ಮಾಡಿದರು. ಸೊ ಎಲ್ಲ ತಿಂದ್ಕೊಂಡು ನಂತರ ಕ್ಲಾಸ್ ರೂಮಿಗೆ ಬಂದು ಲಿಟ್ರಲಿ ಎಲ್ಲರ ಮುಖದಲ್ಲೂ ಆರಿಗ್ಯಾಮಿ ಏನು ಬರುತ್ತೆ. ಬಟರ್ಫ್ಲೈ ಬಂದರೆ ಈಸಿ, ಸೊ ಬರ್ಡ್ ಬಂದರೆ ಈಸಿ, ಆ ರೀತಿಯಲ್ಲಿ ಎಲ್ಲರಿಗೂ ಇಂಟೆನ್ಷನ್ ಇತ್ತು. ಬಟ್ ಹೋಪ್ಫುಲಿ ಎಲ್ಲರಿಗೂ ಈಸಿನೇ ಬಂದಿತ್ತು. ಎಷ್ಟೊಂದು ಜನ ಕಲ್ತ್ಕೊತಾ ಕೂತಿದ್ರು. ಇನ್ನು ಸ್ವಲ್ಪ ಜನ ಮೊಬೈಲಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ರು ವೀಡಿಯೋಸ್ ಎಲ್ಲ ನೋಡಿಕೊಂಡು. ನಮ್ಮ ದೀಪಿಕಾ ಮಾತ್ರ ಫುಲ್ ಡೆಡಿಕೇಶನು. ಯಾವ ರೇಂಜಲ್ಲಿ ಅಂತಂದರೆ ಏನೇ ಆಗಲಿ ಬಟರ್ಫ್ಲೈ ಕಲ್ತ್ಕೋಬೇಕು, ಆ ಥರ ಡೆಡಿಕೇಟೆಡಾಗಿ ಕಲ್ತ್ಕೊಂಡು ಆರಿಗ್ಯಾಮಿನೂ ಕೂಡ ನಾವು ಮುಗಿಸ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ನಮಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕೊಟ್ಟಿದ್ರು. ಸುಮ್ಮನಿರು, ಅವಾಗ ಸರಿಯಾಗಿ ಬಂದಿಲ್ಲ ನೀನು, ಅವಾಗ ಬ್ರೈಟಾಗಿ ಬಂದಿರಲಿಲ್ಲ ಮಚ್ಚ. ಅದಕ್ಕೆ ಈಗ ನಾನು ನಿನ್ನೆ ಹಾಕ್ತಾ ಇರೋದು ಮಚ್ಚ. ಜೊತೆಗೆ ಫುಲ್ ಝೂಮ್ ಮಾಡ್ತಾಯಿದ್ದೀನಿ, ನಾನು ಫೇಸ್ನೇ ಝೂಮ್ ಮಾಡ್ತಾಯಿದ್ದೀನಿ ನಾನು. ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಸ್ ಇದ್ದಿದ್ದರಿಂದ ಸೊ ಬೇಗ ಏನಾಗುತ್ತೆ ಆ ಕ್ರಾಫ್ಟ್ ಮಾಡಿ ಮುಗಿಸಿದ್ವಿ. ಪೆನ್ ಸ್ಟ್ಯಾಂಡ್ ದೀಪು ಮಾಡಿದ್ಲು ಆ್ಯಂಡ್ ನಾನು ವೇಸ್ಟ್ ಬಾಟ್ಲು ಯೂಸ್ ಮಾಡಿ ವಾಶ್ ಮಾಡಿದ್ದೆ. ಇದ್ರದ್ದು ಮಾಡೆಲ್ ಚಿಂದಿ ಆಗಿದೆ, ಪೆಪ್ಪಾ ಪಿಗ್. ಆ್ಯಂಡ್ ಮೈ ವಾನ್, ಇದು ನಂದು. ಇದೇನು ಮಾಡಿರೋದು ನೀನು? ಸ್ಪಂಜನ್ನ ಉಡಿ ಮಾಡಿ ಅದಕ್ಕೆ ಗ್ರೀನ್ ಕಲರ್ ಹಾಕಿ ಮಾಡಿರೋದು. ಹೋಗಿದೆ ಅಂತ ಅದಕ್ಕೆ ಜೋಡಿಸಿ ಸಾಕಾಗ್ತೈತೆ. ಎಲ್ಲ ಉದುರಿಸಿ ಎಲ್ಲನೂ ಕಿತ್ ಮಾಡಿಬಿಟ್ಟು ಏನಿದೆ ಮಕ್ಳು ಎರ್ದಿದ್ದೆ ಇದು ಬಿಡಿದ್ದೀರಾ? ಅವ್ರ ಮಗ ಎಲ್ಲ ಕೊರ್ದಿ ಮಡಗಿರೋದನ್ನ